ಜಮೀನು ಬಳಿಕ ಈಗ ಮಠಮಾನ್ಯಗಳಿಗೂ ಕೂಡ ವಕ್ಫ್ ನೋಟಿಸನ್ನು ಕೊಡ್ತಾ ಇದೆ. ಸೊ ನೋಟಿಸನ್ನು ಕೊಟ್ಟಿರೋದಕ್ಕೆ ಉತ್ತರವನ್ನು ಕೊಡಬೇಕು. ಸಿದ್ಧ ಶಂಕರಾನಂದ ಮಠದ ಜಮೀನು ವಕ್ಫ್ ಬೋರ್ಡ್ಗೆ ಸೇರ್ಪಡೆಯಾಗಿದೆ. ವಿಜಯಪುರದ ಸಿಂದಗಿ ತಾಲೂಕಿನ ಯರಗಲ್ನಲ್ಲಿರುವಂಥ BK ಗ್ರಾಮದಲ್ಲಿರುವ ಮಠ ಇದು. 200 ವರ್ಷಕ್ಕೂ ಅಧಿಕ ಪುರಾತನವಾದಂತಹ ದೇವಸ್ಥಾನ ಇಲ್ಲಿದೆ. 2018-19ರಲ್ಲಿ 8.14 ಎಕರೆ ಜಮೀನು ವಕ್ಫ್ ಬೋರ್ಡ್ ಪಾಲಾಗಿದೆ. ಮಠಕ್ಕೆ ದಾನ ಕೊಟ್ಟಿದ್ದ ಜಮೀನು ಈಗ ವಕ್ಫ್ ಪಾಲಾಗಿರೋದು. ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನ ಮಹಾಯುದ್ಧನೇ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ರೈತರ ಪಹಣಿಗಳಲ್ಲಿ ಏನೋ ಒಂದು ವಕ್ಫ್ ಬೋರ್ಡ್ನ ಹೆಸರನ್ನ ಸೇರ್ಪಡೆ ಆಯಿತು. ಅದಾದ ನಂತರ ಏನಂತಂದ್ರೆ ರೈತರ ಸಮೂಹ ಏನು ಬರ್ತದೆ ಎಲ್ಲರೂ ಕೂಡ ಏನೋ ಆತಂಕಕ್ಕೆ ಒಳಗಾಗಿದ್ದರು. ಇದೀಗ ಏನು ಅಂತಂದರೆ ಹಿಂದೂ ದೇವಸ್ಥಾನಗಳೇನು ಬರ್ತವೆ ಅವು ಕೂಡ ಏನಂದರೆ ಬಹು ಇತಿಹಾಸ ಉಳ್ಳಂತಹ ಪುರಾತನ ದೇವಸ್ಥಾನಗಳ ಮೇಲೆ ಕೂಡ ಈಗ ಏನು ಅಂತಂದರೆ ಅದರ ಒಂದು ಪಹಣಿ ಏನು ಬರ್ತದೆ ಆಸ್ತಿಯಲ್ಲಿ ಅದರಲ್ಲೂ ಕೂಡ ಏನು ಅಂತಂದರೆ ವಕ್ಫ್ನ ಬೋರ್ಡ್ನ ಹೆಸರು ಈಗ ನಮೂದಾಗಿದೆ. ಇದರಿಂದ ಏನು ಅಂತಂದರೆ ಇದೀಗ ಏನು ಸದ್ಭಕ್ತರು ಇರ್ತಾರೆ ಮಠದಾಗಲಿ ಅಥವಾ ಮಠದ ಆಸ್ತಿಗಾಗಲಿ ಜೊತೆಗೆ ಏನೊಂದು ದೇವಸ್ಥಾನ ಇದೆ ಪ್ರಮುಖವಾಗಿ ಅವರೆಲ್ಲರೂ ಕೂಡ ಏನು ಅಂತಂದರೆ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾವೀಗ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಅಂತ ಏನು ಗ್ರಾಮ ಬರ್ತದೆ ಆ ಕಕ್ಕಳಮೇಲಿ ದೇವಸ್ಥಾನ ಒಂದು ಬರ್ತದೆ. ಇದು ನಿಂಗರಾಯ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇದು ಬಹು ಪುರಾತನವಾದದ್ದು. 200 ವರ್ಷಕ್ಕೂ ಅಧಿಕವಾದಂತಹ ಇತಿಹಾಸವನ್ನು ಹೊಂದಿದಂಥ ಒಂದು ಪುರಾತನ ದೇವಸ್ಥಾನ ಆಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ದೇವಸ್ಥಾನದ ಕಟ್ಟಡಗಳು ಏನಿದೆ ಇದೆಲ್ಲವೂ ಏನು ಅಂತಂದರೆ ಪುರಾತನ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿತ್ತು. ಇಲ್ಲಿ ಅನೇಕ ಜನರು ಏನಂತಂದರೆ ಸುತ್ತಮುತ್ತಲ ಜನರು ಎಲ್ಲರೂ ಕೂಡ ಈ ಒಂದು ದೇವರಿಗೆ ನಡೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಏನು ಅಂತಂದರೆ ಇದೀಗ ಏನು ವಕ್ಫ್ ಬೋರ್ಡ್ ಹೆಸರು ಈ ಒಂದು ಆಸ್ತಿಯಲ್ಲಿ ಸುಮಾರು ಏನು ಅಂತಂದರೆ 5 ಎಕರೆ 12 ಗುಂಟೆ ಅಷ್ಟು ಈ ಒಂದು ಜಾಗ ಇದೆ. ಈ ಒಂದು ಆಸ್ತಿಯಲ್ಲಿ ಏನು ಅಂತಂದರೆ ಈಗ ವಕ್ಫ್ ಬೋರ್ಡ್ ಅಂತೇಳಿ ಸೇರ್ಪಡೆ ಆಗಿದೆ. ಇನ್ನು ಈ ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ಏನು ಅಂತಂದರೆ ಪ್ರಮುಖವಾಗಿ ದೇವಸ್ಥಾನ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆ ಏನು ಕಕ್ಕಳ ಮೇಲಿದೆ ಆ ಸರ್ಕಾರಿ ಶಾಲೆ ಕೂಡ ಅದರಲ್ಲೇ ಬಂದಿದೆ. ಅದರ ಜೊತೆಗೆ ಏನು ಅಂತಂದರೆ 2 ಸ್ಮಶಾನಗಳು, ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಸ್ಮಶಾನ ಸೇರಿದಂತೆ ಇನ್ನೊಂದು ಏನು ಅಂತ ಹಿಂದೂ ಸಂಪ್ರದಾಯಕ್ಕೆ ಸೇರಿದಂಥ ಏನು ಸ್ಮಶಾನ ಇರುತ್ತೆ ಆ 2 ಸ್ಮಶಾನ ಕೂಡ ಇದರೊಳಗೆ ಆ್ಯಡ್ ಆಗಿದೆ. ಒಟ್ಟಿನಲ್ಲಿ ಏನು ಅಂತಂದರೆ 7 ಎಕರೆ 12 ಗುಂಟೆ ಒಟ್ಟು ಜಾಗ ಇದು. ಅದರಲ್ಲಿ ಏನು ಅಂತಂದರೆ ಈಗ ಇಬ್ಬಾಗ ಮಾಡಲಾಗಿದೆ. 2 ಎಕರೆಯಷ್ಟು ಜಾಗ ಒಂದು ಪಹಣಿ ಇದೆ. ಇನ್ನೊಂದು 5 ಎಕರೆ 12 ಗುಂಟೆಯಷ್ಟು ಇನ್ನೊಂದು ಪಹಣಿನ ಮಾಡಲಾಗಿದೆ. ಈ 5 ಎಕರೆ 12 ಗುಂಟೆಯಷ್ಟು ಏನು ಪಹಣಿ ಬರ್ತದೆ ಅದರಲ್ಲಿ ಏನು ಅಂತಂದರೆ ಈ ದೇವಸ್ಥಾನ ಬರ್ತದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಅಂತಂದರೆ ಈಗ ಕಬರಸ್ಥಾನ ಅಂತ ಹೇಳಿ ಇದನ್ನ ಏನೋ ಒಂದು ಮೆನ್ಷನ್ ಮಾಡಿ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ. ಇದ್ರ ಬಗ್ಗೆ ಭಕ್ತರು ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಸರ್ ಇದು? ಊರು ಹುಟ್ಟೋದಕ್ಕಿಂತಲೂ ಮೊದಲೇ ದೇವಸ್ಥಾನ ರೀ. ಯಾವ ಕಾಲದಾಗ ಹುಟ್ಟ್ಯೋದ ಗೊತ್ತಿಲ್ಲ. ಬಸವಣ್ಣವ್ರಕ್ಕಿಂತಲೂ ಮುಂದಿನ ದೇವಸ್ಥಾನ. ಇವತ್ತ ನಿನ್ನಿದಲ್ರಿ. ಇದು ಒಬ್ಬರಿಗಾಗಿ ಒಂದು ಸಮಾಜದ ದೇವರು ಅಲ್ಲ. ಇದು ಕುಲ 18 ಜಾತಿ ಸಂಬಂಧಪಟ್ಟ ದೇವಸ್ಥಾನ. ಎಲ್ಲ ಕುಲ 18 ಜಾತಿ ಸಂಬಂಧಪಟ್ಟಿದ್ದ ದೇವಸ್ಥಾನ ರೀ. ಇದು ಯಾವಾಗಲೂ ಪ್ರತಿ ಕಾಲದ ಒಳಗೂ ಇದು 7 ಎಕರೆ 20 ಗುಂಟೆ 14 ಗುಂಟೆ ಇದ್ದಿದ್ದು ಎಲ್ಲ ಸಮಾಜದಕ್ಕದ್ರಿ. ಇದೇನದ ಒಕ್ಕೂಟ ಆಗಿದ್ದು ಇದು ತೆಗಿಬೇಕಂತ ನಾವು ನಿಮ್ಮಲ್ಲಿ ಹೇಳ್ತೀವಿ. ಈ ರೀತಿ ಇಲ್ಲಿಗೆ ಯಜಮಾನರೊಬ್ರು ಇದ್ದಾರೆ. ಯಾಕಂದ್ರೆ ಎಷ್ಟು ವರ್ಷಗಳ ಅವ್ರು ಚಿಕ್ಕವರಿದ್ದಾಗ ಏನಿತ್ತು ಇದ್ರ ಇತಿಹಾಸ ಏನು ಅಜ್ಜವ್ರ ಇದ್ರ ಇತಿಹಾಸ ನೋಡ್ರಿ. ಮೊದಲು ಹಿರಿಯರು ಹಿಡಿದು ಇದು ಗುಡಿ ಕಟ್ಟಿದ್ದೆ ನಮಗೂ ಕೂನಿಲ್ಲ. ಹಿಂದೆ ಯಾಕಾದ ಬಸವಣ್ಣಪ್ಪವ್ರ ಕಾಲಕ್ಕಾಗಿದ್ದು ಗುಡಿನೂ ಅದು ಸ್ಮಶಾನ. ಇದು ಅಷ್ಟು ಕಲ್ತು 5 ಎಕರೆ 13 ಗುಂಟೆ ಇದು 12 ಗುಂಟೆ ಇದು ದೇವಸ್ಥಾನ ತೆಳಗ ಒಂದು ಸ್ಮಶಾನ ಹಿಡಿದಿದ್ದು ಜಾಗ. ಹಿಂದಿನ ಹಿಡಿದು ನಾವೇನು ಬರಬೇಕಾದ್ರೆ ಇದು ನೋಡ್ಕೊತೇ ಬಂದೀವಿ. ಈಗ ವಕಾಫ್ ಬೋರ್ಡ್ನೊಳಗೆ ಸಿಕ್ಕದಂದ್ರೆ ನಮ್ಮದು ತಕರಾರು ಆಗ್ತದೆ. ಇದ್ರದ್ದು ತಕರಾರು ಆಗ್ತದೆ. ಈ ಗುಡಿ ಕಟ್ಟಿದ್ದು ನಾವು ನೋಡಿಲ್ಲ, ನಮ್ಮ ಅಜ್ಜ ಮುಚ್ಚರು ನೋಡಿಲ್ಲ. ಹಿಂದೆ ಯಾವ ಕಾಲದಾಗ ಹುಟ್ಟೋದೋ ಸುದ್ದೋ ಈಗ ತಂದು ನಮಗೆ ಆತಂಕ ತಂದು ನಮ್ಮ ಕೊಳ್ಳಿಗಿಟ್ರೆ ನಾವೇನು ಮಾಡೋದು? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಏನಿದ್ದು ಅದಕ್ಕೆ ನಿಭಾಯಿಸಿ ಮ್ಯಾಗಿನವ್ರು ನೀವು. ಇದ್ರೊಳಗೆ ಇದು ಒಂದೇನು ಉತ್ತಾರಿ ಬರ್ತದೆ. ಈಗ 5 ಎಕರೆ 12 ಗುಂಟೆ ಬರ್ತದೆ. ಇದ್ರೊಳಗಡೆ ಸರ್ಕಾರಿ ಶಾಲೆ ಕೂಡ ಬಂದದ. ಮತ್ತೆ ಯಾವೆಲ್ಲ ಏನೆಲ್ಲ ಬರ್ತಾವ ಆಸ್ತಿ? ಸರ್ಕಾರಿ ಶಾಲೆ ಅಲ್ಲಿ ತೆಳಗೆ ಬಂದದ್ರಿ. ಇದ್ರೊಳಗೆ ಬಂದಿಲ್ಲ. ಅದು ಒಂದು 3-4 ಭಾಗಗಳು ಮನೆಗಳು ಬರ್ತಾವ್ರಿ ಇಲ್ಲಿ. ಇದ್ರೊಳಗೆ ಇದೇ ಜಾಗದೊಳಗೆ ಒಂದು 3-4 ಭಾಗಗಳು ಮನೆಗಳು ಬರ್ತಾವ್ರೆ. ಇದೇ ಜಾಗದೊಳಗೆ ಒಂದು ಅವ್ರ ಮಸೂತಿ ಕಟ್ಟಾರಿ. ಇದ್ರೊಳಗೆ ರೀ ಒಂದು 4 ಛತ್ರಿ ಅವ್ರ ಮನೆ ಬರ್ತಾವ್ರಿ. 1-2 ಈ ಬಂದು ಹೋಗಿ ಕನ್ನಡ ಶಾಲೆ ಟಚ್ ಅದ್ರಿ. ಇದು ಗೌರ್ಮೆಂಟ್ ಶಾಲೆ, ಸರ್ಕಾರ ಶಾಲೆ ಇದು ಅದ್ರೊಳಗೆ ಅದ ರೀ. ಸರ್ಕಾರ ಶಾಲೆ ನಿಂಗರಾಯನ ಗುಡಿ ಹತ್ತಿರ ಹಿಡ್ಕೊಂಡು ಸರ್ಕಾರ ಶಾಲೆ ಹತ್ತಿರ್ತಾನೆ ಇದೊಂದು ಹೊಸ ದೇವಸ್ಥಾನ ಇದ್ರೊಳಗೆ ಬರ್ತಾವ್ರಿ. ಇದ್ರೊಳಗೆ ಒಂದಿಷ್ಟು ಭಾವಗಳು ಮನಿನೂ ಬರ್ತಾವ್ರಿ. ದವಾಖಾನಿ ಕಟ್ಟಾರ. ಗೌರ್ಮೆಂಟ್ ಸರ್ಕಾರ ದವಾಖಾನಿ ಆಗ್ಯದ್ರಿ. ಈ ಕಡೆ ಅಲ್ಲಿ ಒಂದು ಹೊಸದು ಮಸೂತಿ ಒಂದು ಹೊಸದಾಗ್ಯದ್ರಿ. ಇದು 2018-19ರಲ್ಲಿ ಸೇರ್ಪಡೆ ಆಗುತ್ತೆ. 2018-19 ಹಿಂದ್ಗಡೆ ಏನಿತ್ತು ಪಹಣಿಯಲ್ಲಿ ಅಂತ? ಹಿಂದ್ಗಡೆ ಪಾಣಿ ಅಂತ ಮಶಾನೆ ಐತ್ರಿ. ಪೈಲೆ ಮಶಾನೆ ಐತ್ರಿ. 2000 ಅಂದ್ರೆ 7 ಎಕರೆ ಮಶಾನೆ ಅಂತ ಐತ್ರಿ. ಇದು 7 ಎಕರೆ ಇದು 7 ಎಕರೆ 12 ಗುಂಟೆ ನೀವೇನು ಹೇಳಿದ್ರೆ ಅಷ್ಟು ಮಶಾನೆ ಅದ್ರಿ ಇದು ಟೋಟಲ್ದಾಗ. ಈಗ ಏನದ ಮಶಾನ ಅಂದ ಹೊಡ್ಕೊಂಡು ಸಾಲಿ ಕಟ್ಟಾರ. ಪೈಲಿ ಇಲ್ದಕ್ರಿ ಊರಿಗಾಗಿ ಸಾಲಿ ಕಟ್ಟಿ ದೇವಸ್ಥಾನ ಹಿಡ್ಕೊಂಡು ಇದು ಗೌರ್ಮೆಂಟ್ ಗೌಂಟಾಣಿ ಅಂತೇಳಿ ಮಶಾನ ಅದ ರೀ. ಮಶಾನದೊಳಗೆ ಅನ್ನೋದು ಪೈಲ್ ಪ್ರಥಮದ ಹಿಡ್ಕೊಂಡು ಬಾವುಗಳ ಮನೆಗಳು ಅಲ್ಲೇ ಅದಾವ್ರಿ. ಒಂದಿವ್ಸ
ಬಾಗಳು ಮನೆ ಅದಾವ್ರಿ. ಈಗ ಹೊಸದಾಗಿ ಆಗಿದ್ದಂದ್ರೇನು ಸರ್ಕಾರ ದವಾಖಾನೆ ಒಂದು ಕಟ್ಟಡ ಆಗ್ಯದ್ರಿ, ಅದ್ರೊಳಗೆ ಅದು ಮಸೂತಿ ಒಂದು ಕಟ್ಟಡ ಆಗ್ಯದ್ರಿ. ಅಂತಂದ್ರೆ ಸರ್ಕಾರಿ ಶಾಲೆ ಆಗಲಿ ಮತ್ತೆ ಸರ್ಕಾರಿ ಆಸ್ಪತ್ರೆ ಆಗಲಿ, ಈ ರೀತಿ ಅನೇಕ ಸರ್ಕಾರಿ ಕಚೇರಿಗಳು ಕೂಡ ಏನು ಅಂತಂದ್ರೆ ಇದರಲ್ಲಿ ಶಾಲೆ ಮತ್ತು ಆಸ್ಪತ್ರೆ ಸೇರಿದಂಥ ಅನೇಕ ಜಾಗ ಕೂಡ ಇದರಲ್ಲಿನೇ ಆಗಿದೆ, ಇದೇ ಉತ್ತಾರಿಯಲ್ಲಿ ಮತ್ತು ಏನಪ್ಪ ಹಳ್ಳಿಯಲ್ಲಿ ಬರ್ತದೆ. ಯಾವ ರೀತಿ ಉಗ್ರವಾದ ಹೋರಾಟಕ್ಕೂ ಕೂಡ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ಸಿದ್ಧರಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಈ ನಿಟ್ಟಲ್ಲಿ ನೋಡಬಹುದು ಈಗ ದೇವಸ್ಥಾನ ಯಾವ ರೀತಿ ಒಂದು ಪುರಾತನ ದೇವಸ್ಥಾನ ಏನಿದೆ, ಇವೆಲ್ಲವೂ ಏನು ಅಂತಂದ್ರೆ ಇದೀಗ ಪುರಾತನ ದೇವಸ್ಥಾನ ಸೇರಿದಂತೆ ಏನು ಆಸ್ತಿ ಬರ್ತದೆ, ಒಟ್ಟು 7 ಎಕರೆ ಏನು ಜಮೀನು ಬರ್ತದೆ, ಕೇವಲ ಸ್ಮಶಾನ ಅಂತ ಮಾತ್ರ ಇತ್ತು ಇಷ್ಟು ದಿನಗಳವರೆಗೆ. ಆದರೆ 18-19 ನಂತರ ಇದೇನು ಅಂತಂದ್ರೆ ವಕ್ಫ್ ಬೋರ್ಡ್ ಹೆಸರು ಆಸ್ತಿ ಕೂಡ ಇದರಲ್ಲಿ ನಮೂದಾಗಿದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.